ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ವ್ಯೋಮಶಃ ಪೌರಶಶ್ಚೈವ ಚಮನೋ ಜಮನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ನೂತನವಾದಂಥ ಸಂವತ್ಸರ ಆರಂಭ ಆಗಿದೆ. ಸಂವತ್ಸರದಲ್ಲಿ ಮೊದಲನೇ ತಿಂಗಳು ಏಪ್ರಿಲ್ ತಿಂಗಳು, ಚೈತ್ರ ಮಾಸ. ಇಂತಹ ಮಾಸದಲ್ಲಿ ಏನೇನು ಮೇಷರಾಶಿಯವರಿಗೆ ಶುಭವಾದಂಥ ಫಲಗಳು ಏನಿದೆ ಎಂಬುದನ್ನು ಗಮನಿಸೋಣ. ನೂತನ ಸಂವತ್ಸರ, ನೂತನ ಮಾಸ ಗೊತ್ತಾಯ್ತಾ ಇಲ್ಲ. ಚೈತ್ರ ಮಾಸ ಅಂತಂದರೆ ಬಹಳ ಶುಭವಾದಂಥದ್ದು. ನೋಡಿ, ನಮಗೆ 30ನೇ ತಾರೀಕಿಗೆ ಸಂವತ್ಸರ ಆರಂಭವಾದಂಥ ಒಂದು ದಿವಸ. ಹಾಗೆ ಇನ್ನು 6ನೇ ತಾರೀಕಿಗೆ ಶ್ರೀರಾಮನವಮಿ, ರಾಮನವಮಿ ವಿಶೇಷವಾದಂಥ ಒಂದು ಹಬ್ಬ ಹರಿದಿನ ಇದೆ. ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. 8ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ ಇದೆ. ಹಾಗೆ ಶುಕ್ರ ಜಯಂತಿಯು ಅದೇ ದಿವಸ ಇದೆ. 10ನೇ ತಾರೀಕಿಗೆ ಮಹಾವೀರ ಜಯಂತಿ. 12ನೇ ತಾರೀಕಿಗೆ ಚಿತ್ರ ಪೂರ್ಣಿಮೆ. ಹಾಗೆ ಬೆಂಗಳೂರು ಕರಗವು ಕೂಡ ಇದೆ. 13ನೇ ತಾರೀಕಿಗೆ ಮೇಷ ಸಂಕ್ರಮಣ. 14ನೇ ತಾರೀಕಿಗೆ ವಿಶೇಷವಾಗಿ ಸಂಕ್ರಾಂತಿಯ ಪುಣ್ಯಕಾಲವೂ ಕೂಡ ಇದೆ. 16ನೇ ತಾರೀಕಿಗೆ ನೋಡಿ ಸಂಕಷ್ಟರ ಚತುರ್ಥಿ. 24ಕ್ಕೆ ಸರ್ವೇಶಾಂ ಏಕಾದಶಿ. 25ಕ್ಕೆ ಮಹಾಪ್ರದೋಷ. ಹಾಗೆ 26ಕ್ಕೆ ಮಾಸ ಶಿವರಾತ್ರಿಯೂ ಕೂಡ ಇದೆ. ಹೀಗೆಲ್ಲ ಒಂದು ಹಂತಕ್ಕೆ ಶುಭವಾದಂಥ ದಿವಸಗಳು. 27ನೇ ತಾರೀಕಿಗೆ ಅಕ್ಷತೃತೀಯ ಅಮಾವಾಸ್ಯೆ. ಹೀಗೆ ಇದೆ ಈ ತಿಂಗಳಲ್ಲಿ, ಏಪ್ರಿಲ್ ತಿಂಗಳಲ್ಲಿ. ಇನ್ನು ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ 12ನೇ ರಾಶಿಯಲ್ಲಿ ರವಿ, ಬುಧ, ಶುಕ್ರ, ಶನಿ, ರಾಹು. ನೋಡಿ, 5 ಗ್ರಹಗಳು ಅದು 12ನೇ ರಾಶಿಯಲ್ಲಿದ್ದಾರೆ. ಇನ್ನು ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ ಗುರು, ಚತುರ್ಥ ರಾಶಿಯಲ್ಲಿ ಕುಜ, ಪಂಚಮ ಯಾರಿಲ್ಲ, ಷಷ್ಠ ರಾಶಿಯಲ್ಲಿ ಕೇತು. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ ನಿಮಗೆ. ಯಾಕಂದರೆ ಒಂದು ಹಂತಕ್ಕೆಲ್ಲ ಗ್ರಹಗಳು ಕೂಡ 12ನೇ ರಾಶಿಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅಶ್ವಿನಿ ನಕ್ಷತ್ರ 1, 2, 3, 4ನೇ ಪಾದ, ಭರಣಿ ನಕ್ಷತ್ರ 1, 2, 3, 4ನೇ ಪಾದ, ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಗೆ ಸೇರ್ತದೆ. ಏನಪ್ಪ ನೀವು ಈ ತಿಂಗಳಲ್ಲಿ ಬದಲಾವಣೆಗಳಾಗಬಹುದು ಎಂಬುದನ್ನು ನೋಡಿ ಗಮನಿಸ್ತಾ ಹೋದರೆ, ಒಂದನೇದಾಗಿ 12ನೇ ರಾಶಿಯಲ್ಲಿರುವಂತಹ ನಾವು ಗ್ರಹಗಳಿಂದ ಗಮನಿಸ್ತಾ ಹೋದರೆ, ಬುಧ ಮತ್ತು ರವಿ ನಮಗೆ ಈ ಒಂದು ತಿಂಗಳಲ್ಲಿ ಒಳ್ಳೆ ರೀತಿಯಾದಂಥ ಫಲಗಳನ್ನು ನೀಡಬಹುದು. ಏನಪ್ಪ ಒಳ್ಳೆ ರೀತಿಯಾದಂಥ ಫಲ ಅಂತಂದರೆ, ಏನಾದರೂ ಗೌರ್ಮೆಂಟಿನ ಸಹಾಯ ಸಹಕಾರ ಆಗಬೇಕಾಗಿದ್ರಲ್ಲಿ ಅನುಕೂಲ ಆಗುವಂಥದ್ದು. ಮತ್ತು ಶುಕ್ರನೂ 12ನೇ ರಾಶಿಯಲ್ಲಿ ಅಲ್ಪ ಸ್ವಲ್ಪ ನಿಮ್ಮ ಕಲೆ, ಸಾಹಿತ್ಯ, ಸಂಗೀತ ಇತ್ಯಾದಿಗಳನ್ನು ಮಾಡುವಂಥ ವ್ಯಕ್ತಿಗಳಿಗೆಲ್ಲೋ ಒಂದು ಕಡೆಗೆ ಅನುಕೂಲವಾಗುತ್ತೆ, ಸಮಾಧಾನವಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಒಂದು ಪರಿಸ್ಥಿತಿಯನ್ನು ಕೂಡ ಶುಕ್ರ ಕೊಡಬಹುದು. ಅದರ ಜೊತೆಯಲ್ಲಿ ಶನೇಶ್ವರನು ನಿಮಗೆ ಗೊತ್ತಿದೆ, 7.5 ಶನಿ ಆರಂಭವಾಗಿದೆ. ಹಾಗಾಗಿ ಕೆಲವೊಂದು ವ್ಯಕ್ತಿಗಳಿಗೆ ಒಂದು ಹಂತದ ಬದಲಾವಣೆ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೂಡ ಕೊಡಬಹುದು. ಕೆಲವು ಜನಕ್ಕೆ ಮನೆ ಚೇಂಜ್ ಮಾಡುವುದು, ವ್ಯಾಪಾರ ಸ್ಥಾನ ಚೇಂಜ್ ಮಾಡುವಂಥದ್ದು, ಇದ್ದಕ್ಕಿದ್ದ ಹಾಗೆ ಡಿಪ್ರೆಷನ್ ಥರ ಆಗುವಂಥದ್ದು, ಇದ್ದಕ್ಕಿದ್ದಾಗ ಎಲ್ಲ ಚೆನ್ನಾಗಿರ್ತದೆ. ನಿನ್ನೆ ಮೊನ್ನೆಗೆಲ್ಲ ಚೆನ್ನಾಗಿ ವ್ಯವಹಾರಗಳು ನಡೀತಾ ಇತ್ತಪ್ಪ, ಇವತ್ತಿನಿಂದ ನೋಡಲಿಕ್ಕೆ ಹೋದರೆ ಆ ವ್ಯಾಪಾರ ವ್ಯವಹಾರಗಳು ನಿಂತು ಹೋಯಿತು. ಹೀಗಾಗುವಂಥ ಪರಿಸ್ಥಿತಿಯನ್ನು ಕೂಡ ನಿಮಗೆ ರವಿಯು ಕೂಡ ನೀಡಬಹುದು, ಶನೇಶ್ವರನು ಕೂಡ ನೀಡಬಹುದು. ಒಟ್ಟಿನಲ್ಲಿ ನೀವೇನಂತಂದ್ರೆ ಗಟ್ಟಿಯಾಗಿ ನಿಂತ್ಕೊಳ್ಬೇಕು. ಮೇಷರಾಶಿಯವರು ಏನಪ್ಪ ಅಂತಂದರೆ ಧೈರ್ಯದಿಂದ ಮುನ್ನುಗ್ಗುವಂತಹ ಪ್ರಯತ್ನವನ್ನು ಮಾಡಬೇಕು. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಧೈರ್ಯವೇ ಬರುವುದಿಲ್ಲ ಕೆಲಸಕ್ಕೆ. ಏನಪ್ಪ ಲಾಸ್ ಆದರೆ ಏನು ಮಾಡೋದು, ಅಥವಾ ಸಮಸ್ಯೆ ಆದರೆ ಏನು ಮಾಡೋದು, ಏನು ಮಾಡಿದ್ರೆ ನಮಗೆ ಹೊರಗಡೆ ಬರಲಿಕ್ಕೆ ಆಗುತ್ತೆ. ಹೀಗೆಲ್ಲ ಬಹಳ ಹತ್ತಾರು ಥರದಲ್ಲಿ ಯೋಚನೆ ಮಾಡ್ತಾ ಇರ್ತೇವೆ ಅಲ್ವಾ. ಮನ ಏವ ಮನುಷ್ಯಾಣಂ, ಈ ಮನುಷ್ಯನ ಮನಸ್ಸಿದೆಯಲ್ವಾ ಬಹಳ ಕೋತಿದ್ದ ಹಾಗೆ, ಬಹಳ ಟೆನ್ಷನ್ನು, ಬಹಳ ಚಿಂತೆ ಮಾಡ್ತಾ ಇರ್ತದೆ. ಕೆಲವು ಸಲ ಯೋಚನೆ ಮಾಡ್ತಾ ಹೋದರೆ ಯಾವುದು ಬೇಡ, ಯಾವುದು ಇಂತಹ ಸಮಸ್ಯೆಗಳೇ ಬೇಡ ಅಂತ ಅನಿಸ್ಬಿಡುತ್ತೆ. ಆದರೆ ರಿಸ್ಕ್ ತೆಗೆದುಕೊಳ್ಳದೇ ಇದ್ದ ಹಾಗೆ ಯಾವುದಲ್ಲೂ ಕೂಡ ವೃದ್ಧಿಯನ್ನು ಪಡೀಲಿಕ್ಕಾಗಲ್ಲ. ಒಂದು ಹಣ್ಣು ವ್ಯಾಪಾರ ಮಾಡಬೇಕು ಅಂತಂದರೆ ಅವನು ಹೊರಗಡೆ ಮಾರ್ಕೆಟ್ನಲ್ಲಿ ಇಟ್ಕೊಂಡು ಅದನ್ನು ವ್ಯಾಪಾರ ಮಾಡಿದಾಗೆ ಅವನಿಗೆ ಅನುಕೂಲ ಆಗುವಂಥದ್ದು. ರಿಸ್ಕ್ ತೆಗೆದುಕೊಂಡಿಲ್ಲ ಅಂತಂದರೆ ಜಗತ್ತಿನಲ್ಲಿ ಯಾವುದೂ ಆಗೋದಿಲ್ಲ. ಸಮಯ, ಎನರ್ಜಿ ಎರಡೂ ಕೂಡ ಖರ್ಚು ಮಾಡಲೇಬೇಕು. ಅದಿಲ್ಲ ಅಂತಂದರೆ ಯಾವುದೂ ಕೂಡ ಆಗೋದಿಲ್ಲ. ಹಾಗಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಇದು ಫಸ್ಟ್ ತಿಂಗಳು, 12 ತಿಂಗಳು ಏನಾಗಬೇಕು ಹೇಳುವಂಥದ್ದು ಫಸ್ಟ್ ಪ್ಲ್ಯಾನನ್ನು ಮಾಡುವಂಥದ್ದು ಮಾಡಿ. ಒಂದನೇದಾಗಿ. ಎರಡನೇದಾಗಿ ಮನಸ್ಸಿನ ಏರುಪೇರು ಚಿಂತೆ ಬಹಳ ಬರ್ತಾ ಇರ್ತದೆ ನಿಮಗೆ. ಅದರ ಬಗ್ಗೆಲ್ಲ ಅಷ್ಟು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನೀವು ಸ್ಥಿರವಾಗಿ ಒಂದು ಕಡೆ ಗಟ್ಟಿ ಹಿಡ್ಕೊಂಡು ಕೂತ್ಕೊಂಬೇಡಿ. ಈ ಕೆಲಸವನ್ನು ಮಾಡ್ತೇನೆ, ಈ ಕೆಲಸದಿಂದನೇ ನನಗೆ ವೃದ್ಧಿ ಆಗ್ತದೆ ಹೇಳುವಂತಹ ಆ ಮನಸ್ಥಿತಿಯನ್ನು ಇಟ್ಕೊಂಡು ಸದಾ ಆ ಕಾಲ ಕೂತ್ಕೊಂಬೇಡಿ. ನೀವು ನಾಳೆಗೆ ಮಾಡಿದ್ರೆ ಆಯಿತು, ನಾಡಿದ್ದು ಮಾಡಿದ್ರೆ ಆಯಿತು, ಇನ್ನೊಬ್ರು ಯಾರೋ ಬರ್ತಾರೆ, ಅವರು ಬಂದರೆ ಹೋಗೋಣ, ಅದೇ ಆಗತ್ತೆ, ಇದೆಲ್ಲ ಬೇಡ. ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರೋದಲ್ಲಿ ಹಠ ಹೊತ್ಕೊಂಡು ಕೂತ್ಕೊಳ್ಳಿ ನೀವು. ಆವಾಗ ನಿಮ್ಮ ಕೆಲಸ ಖಂಡಿತವಾಗೂ ಆಗ್ತದೆ ಅಂತೇಳಿ ಹೇಳಬಹುದು. ನೀನು ಬುಧನು 12ನೇ ರಾಶಿಯಲ್ಲಿದ್ದಾನೆ. ವಿದ್ಯಾರ್ಥಿಗಳಿಗೆ ಅಲ್ಪ ಸ್ವಲ್ಪ ಚಿಂತೆ, ಟೆನ್ಷನ್ ಆಗುವಂಥ ಸಾಧ್ಯತೆಗಳಿದ್ದಾವೆ.
ಆದರೂ ಕೂಡ ವಿದ್ಯಾಭ್ಯಾಸದ ಕಡೆಗೆ ಜಾಸ್ತಿ ಗಮನ ಕೊಡಿ. ಯಾಕಂದರೆ ಈಗ ಕೆಲವು ಜನಕ್ಕೆ ನಿಮ್ಮ ಎಕ್ಸಾಮನ್ನು ಮುಗಿದಿದೆ, ಕೆಲವು ಜನಕ್ಕೆ ಎಕ್ಸಾಮ್ ಮುಗಿದಿದೆ ಹೇಳುವಂತಹ ಮನಸ್ಥಿತಿ ಆಗಿಬಿಟ್ಟಿದೆ. ಪರೀಕ್ಷೆಗೋಸ್ಕರ ಓದುವುದು ಹೇಳುವಂತಹದ್ದಲ್ಲ, ನಾವು ಜ್ಞಾನಕ್ಕೋಸ್ಕರ ಓದ್ತೇವೆ ಹೇಳುವುದನ್ನು ಸದಾಕಾಲ ಅಂದ್ಕೊಳ್ಬೇಕು. ಎಕ್ಸಾಮ್ ಮುಗಿದೋಯ್ತು ಅದನ್ನು ಬಿಟ್ಟು ಬಿಡೋಣ ಅಲ್ಲ, ನಾವು ಸದಾಕಾಲ ವಿದ್ಯಾಭ್ಯಾಸ ಮಾಡಿದೆ. ಅದಕ್ಕೆ ಜ್ಞಾನಾರ್ಜನೆ. ವಿದ್ಯೆ ಹೇಳುವಂಥದ್ದು ಏನು? ವಿದ್ಯಾ ವಿವಾದಾಯ ಧನಂ ಮದಾಯ. ಯಾಕಂದರೆ ವಿದ್ಯೆ ವಿವಾದಕ್ಕೋಸ್ಕರವಾಗಲ್ಲ, ಧನ ಇರುವುದು ಮದಕ್ಕೋಸ್ಕರ ಅಲ್ಲ. ಅದೆಲ್ಲ ಏನು ಮಾಡಬೇಕು? ಇನ್ನೊಬ್ಬರಿಗೆ ಉಪಕಾರ ಮಾಡಿ, ತಿಳುವಳಿಕೆ ಜ್ಞಾನ ವೃದ್ಧಿ ಆಗಲಿಕ್ಕೆ ಅಲ್ವಾ. ಹಾಗಾಗಿ ಆ ವಿದ್ಯೆ ಹೇಳುವಂಥದ್ದು ಎಷ್ಟೋ ಸಲ ನಾವು ವಿದ್ಯಾವಂತ ಅಂಥೇಳಿ ಅದನ್ನು ಸುಮ್ಮನೆ ವಾದ ಮಾಡುವಂಥದ್ದಾಗುತ್ತೆ. ವಾದಕ್ಕೋಸ್ಕರ ಅಲ್ಲ, ಅದು ನಾವೆಲ್ಲ ಜ್ಞಾನಕ್ಕೋಸ್ಕರವಾಗಿ ವಿದ್ಯೆಯನ್ನು ಬಳಸಬೇಕು. ಹಾಗಾಗಿ ಎಕ್ಸಾಮ್ ಮುಗಿದಿದೆ ಇನ್ನೇನಪ್ಪ ಅಂತೇಳಿಲ್ಲ, ಅದನ್ನು ನಾವು ಸದಾಕಾಲ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಪ್ರತಿಯೊಂದು ವಿದ್ಯೆಯೂ ಕೂಡ ಹೇಗೆಂತಂದರೆ ವಿದ್ಯೆ ಎಷ್ಟೆಷ್ಟು ಬಳಸ್ತೇವೆ ಅಷ್ಟೆಷ್ಟು ವಿದ್ಯೆ ವೃದ್ಧಿಯಾಗುತ್ತದೆ. ವ್ಯಯೇಕೃತೆ ವೃದ್ಧತ ಏವ ನಿತ್ಯಂ ಅಂತ ಜಗತ್ತಿನಲ್ಲಿ ಯಾವುದು ಖರ್ಚು ಮಾಡಿದಾಗ ಬೆಳೆಯುತ್ತೋ ಅದಕ್ಕೆ ವಿದ್ಯೆ ಅಂಥೇಳಿ ಕರೀತಾರೆ. ಅದಕ್ಕೆ ಎರಡು ವಿದ್ಯೆ ಅವಿದ್ಯೆ ಅಂಥೇಳಿ ಎರಡು ಕರೀತಾರೆ ಆಧ್ಯಾತ್ಮಿಕವಾದಂತಹ ಒಂದು ವಿಷಯದಲ್ಲಿ. ಇರಲಿ, ಒಟ್ಟಿನಲ್ಲಿ ವಿದ್ಯೆ ಹೇಳುವಂಥದ್ದು ನಮ್ಮಲ್ಲಿ ಖರ್ಚು ಮಾಡಿದಷ್ಟು ಬೆಳೀತದೆ. ಯೋಚನೆ ಮಾಡಿ ನೋಡಿ ನೀವು. ಬೇರೆಲ್ಲ ದುಡ್ಡು ಇವತ್ತು ಖರ್ಚು ಮಾಡಿದ್ರೆ ಇವತ್ತು ಹೋಗೋಯ್ತು, 10 ರೂಪಾಯಿ ಕೊಟ್ಟರೆ 10 ರೂಪಾಯಿ ನೋಟ್ ಹೋಯಿತು, ಮತ್ತು 10 ರೂಪಾಯಿ ಬರೋದಿಲ್ಲ. ಆದರೆ ಹಾಗಲ್ಲ, ವಿದ್ಯೆ ಹೇಳುವಂಥದ್ದು ವ್ಯಯೇಕೃತೆಯ ವರ್ಧತ ಏವ ನಿತ್ಯಂ. ಎಷ್ಟು ವ್ಯಯ ಮಾಡ್ತೇವೆ ಅಷ್ಟು ಜಾಸ್ತಿ ಜಾಸ್ತಿ ಬೆಳೀತದೆ. ನೀವು ಯೋಚನೆ ಮಾಡ್ತಾ ಹೋಗಿ. ಒಂದು ನವಗ್ರಹಗಳ ವಿಷಯದಲ್ಲಿ ಒಂದು ಗ್ರಹಗಳ ಬಗ್ಗೆ ಚಿಂತನೆ ಮಾಡ್ತಾ ಏನಪ್ಪ ನವಗ್ರಹಗಳು ಹೇಗಿದ್ದಾರೆ ಅಂತೇಳಿ ಯಾವುದೋ ಒಂದು ಬೃಹತ್ ಜಾತಕೋ ಜಾತಕ ಕುಸುಮಾಕರವೋ ಇಂಥ ಒಂದು ಗ್ರಂಥ ಇಟ್ಕೊಂಡು ಒಂದು ಸ್ವಲ್ಪ ಓದ್ತಾ ಹೋಗಿ ನೀವು. ನಿಮ್ಗೆ ಆಸಕ್ತಿ ಎಷ್ಟು ಬರುತ್ತೆ ನೋಡಿ. ಇಲ್ಲ ಇದನ್ನು ಓದೋಣ, ಏನೋ ಒಂದು ವಿಷಯ ಇದೆ ಅಂಥೇಳಿ ಅನ್ನಿಸ್ತಾ ಬರುತ್ತೆ ನಿಮಗೆ. ಹಾಗೆ ವಿದ್ಯೆಯ ಬಹಳ ರಹಸ್ಯ ಏನಂತಂದರೆ ಅದು ಅಳಿತಾ 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 ಕೆಳಗಡೆ 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 ಹೋಗ್ತದೆ. ಇದು ಅಷ್ಟೊಂದು ವಿಶೇಷ. ಹಾಗಾಗಿ ವಿದ್ಯೆಯನ್ನು ಬಿಡಬೇಡಿ ಅಂತೇಳಿ ಹೇಳ್ತೇನೆ. ಇನ್ನು ತೃತೀಯ ಸ್ಥಾನದ ಗುರು ಏನಂತಂದರೆ ಅಲ್ಪ ಸ್ವಲ್ಪ ಚಿಂತೆ ಟೆನ್ಷನ್ ಆಗ್ತಾ ಇದೆ, ಆದರೆ ಗುರುವು ನಡ್ಕೊಂಡು ಹೋಗ್ತಾ ಇದ್ದಾನೆ. ಹಣಕಾಸಿನಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗ್ತಾ ಇದೆ ಈ ತಿಂಗಳಲ್ಲಿ ಅಂತೇಳಿ ಹೇಳ್ಬೋದು. ಇಲ್ಲ ಒಂದು ಕಡೆ ಯಾವುದೋ ಹಣ ಬರುವಂಥದ್ದು ಅಥವಾ ಯಾರಿಗೂ ನೀವು ಸಾಲ ಕೊಡೋದಾದರೆ ಕೊಡಬಹುದು. ಚತುರ್ಥದ ಕುಜ ಅದು ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ, ಚಿಂತೆ ಆಗ್ತಾ ಇದೆ. ಏನೋ ನನಗೆ ಈ ತಿಂಗಳಲ್ಲಿ ಎಂತ ಮಾಡ್ಕೊಳ್ಳೋದಪ್ಪ ಅಂತಂದರೆ ಕೊನೆಗೆಲ್ಲೋ ಒಂದು ಮೂಲೆಯಲ್ಲಿ ಯಾವುದೊಂದು ಸಣ್ಣ ಸೈಟ್ ಸೇಲಿಗಿರ್ತೀರಿ. 4-5 ತಿಂಗಳಾಗಿತ್ತು ನಿಮಗೆ. ಯಾಕಂದರೆ ಏನಪ್ಪ ಅಂತಂದರೆ ಈ 7.5 ಶನಿ ಬಂದಾಗೆ ಅದು ಸೇಲ್ ಆಗುವಂಥದ್ದು ನೋಡಿ. ಶನೇಶ್ವರನು ಯಾವ ಕೆಲಸ ನಿಮ್ಮಲ್ಲಿ ಆಗೋದಿಲ್ಲವೋ ಅಂತಹ ಕೆಲಸಗಳನ್ನು ಕೂಡ ಶನೇಶ್ವರ ಮಾಡ್ತಾನೆ. ಶನೇಶ್ವರನ ಕೈ ಬಿಡುವುದಿಲ್ಲ, ಖಂಡಿತವಾಗಿ ಅವನು ಕೈ ಬಿಡುವುದಿಲ್ಲ. ಅದರಲ್ಲೂ ಕೂಡ ಕುಜನ ರಾಶಿ. ಹಾಗಾಗಿ ಜಾಸ್ತಿಯ ಪ್ರಬಲವಾದಂಥ ಅಂಶದಲ್ಲಿ ಭೂಮಿಯ ಮೇಲೆ ಜಾಸ್ತಿ ಪ್ರಬಲವಾದ ಅಂಶ. ಅದರಲ್ಲೂ ಕೂಡ ಮೇಷರಾಶಿಯವರು ಬಹಳ ಬಿಸ್ನೆಸ್ ಮ್ಯಾನ್ ಇರ್ತೀರಿ ನೀವು ಅಲ್ವಾ, ಜಾಸ್ತಿ ಬಿಸ್ನೆಸ್ ಮ್ಯಾನ್. ಹಾಗಾಗಿ ಬಹಳ ಜನಕ್ಕೆ ಏನು ಮಾಡಲಪ್ಪ ಅಂತೇಳಿ ಚಿಂತೆ ಆಗಿದೆ. ದೊಡ್ಡ ದೊಡ್ಡ ಗೌರವದ ಸ್ಥಾನದಲ್ಲಿರುವಂಥ ರಾಜಕೀಯ ಕ್ಷೇತ್ರದಲ್ಲಿದ್ದವರಿಗೆ ಈ ಬುಧಾದಿತ್ಯ ಯೋಗ ನಿಮ್ಮನ್ನು ಒಂದು ಸ್ಥಾನಮಾನಗಳನ್ನು ಭದ್ರ ಮಾಡ್ತದೆ, ಅಥವಾ ಮೇಲಧಿಕಾರಿಗಳಿಂದ ಏನಾದ್ರು ಒಂದು ಅಭಿವೃದ್ಧಿಯನ್ನು ಕೊಡಬಹುದು. ಅದು ಇಲ್ಲವಾ ನಿಮಗೆ ಗೌರ್ಮೆಂಟಿನ ಸ್ಥಾನಮಾನದಲ್ಲಿ ಇಲ್ಲವಾ ಪ್ರೈವೇಟಾಗಿ ಮಾಡ್ತಾ ಇದ್ದರೆ ಆ ಸ್ಥಾನಮಾನಗಳನ್ನು ಭದ್ರವಾಗಿ ಇಟ್ಕೊಳ್ಳಿಕ್ಕೆ ಶತ್ರುಗಳಿಂದ ಲಾಡ್ತಾ ಇದ್ದರೆ ಅದನ್ನು ಕರೆಕ್ಟಾಗಿ ಕೂತ್ಕೊಳ್ಳುವಂಥ ಸಾಧ್ಯತೆಗಳಿದೆ. ಗಟ್ಟಿಯಾಗಿ ಕೂರಿಸ್ತದೆ ನಿಮ್ಮನ್ನು, ಬೇಡ ಅಂದರೂ ಕೂರಿಸ್ತದೆ. ಮತ್ತು ನಿಮಗೆ ಧನದ ಪ್ರಭಾವ ಜಾಸ್ತಿ ಆಗುತ್ತೆ, ಹಣಕಾಸಿನ ಪ್ರಭಾವ ಜಾಸ್ತಿ ಆಗುತ್ತೆ, ಬರುವಿಕೆಯು ಜಾಸ್ತಿ ಆಗುತ್ತೆ. ಎಲ್ಲೋ ಒಂದು ಕಡೆಗೆ ಸಾಲ ಮಾಡಿಬಿಟ್ಟಿದ್ದೇನೆ, ಸಾಲ ತೀರಿಸುವಂಥದ್ದು, ಅಥವಾ ಎಲ್ಲೋ ಒಂದು ಕಡೆ ಕೃಷಿ ಜಮೀನು ತೆಗೆದುಕೊಂಡಿದ್ದೇನೆ, ಅದ್ರ ಕಡೆಗೆ ಜಾಸ್ತಿ ವೃದ್ಧಿ ಮಾಡುವಂಥದ್ದು. ಯಾಕಂದರೆ ಇವತ್ತಿನ ದಿವಸ ಹೇಗಾಗಿದೆ ಅಂತಂದರೆ ನೀರಾವರಿ ಇಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ಮನುಷ್ಯನಿಗೆ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ ನೀರಾವರಿಯನ್ನು ನಾವೇ ಮಾಡಬಹುದು. ಏನಾದರೂ ಒಂದು ಪ್ಲ್ಯಾನ್ ಮಾಡಿದ್ರೆ ಇವತ್ತು ಬೋರ್ವೆಲ್ಲೋ 100 ತಂತ್ರಜ್ಞಾನಗಳಿಂದ ನೀರಾವರಿ ಮಾಡಿ ನಾವೆಲ್ಲೇ ಕೃಷಿಯನ್ನು ಬೆಳೆಯುವಂಥ ಸಾಧ್ಯತೆಗಳಿದೆ. ಅದಕ್ಕೆ ಇವತ್ತು ನಾವು ಅವಕಾಶವನ್ನು ಬೆಳೆಸ್ಕೊಳ್ಬೇಕು. ಭೂಮಿಯನ್ನು ಹಾಳು ಮಾಡಬಾರ್ದು. 1 ಇಂಚು ಭೂಮಿಯೂ ಕೂಡ ಇವತ್ತಿನ ದಿವಸ ಸುಲಭವಾಗಿ ಸಿಗುವಂಥದ್ದಲ್ಲ. ಅದಕ್ಕೆ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ. ಒಂದು ಮನೆ ತೆಗೆದುಕೊಳ್ಳೋದು ಎಷ್ಟು ಕಷ್ಟ ಇದೆ ಎಲ್ಲರಿಗೂ ಕೂಡ ಗೊತ್ತಿದೆ. ಹಾಗೆ ಭೂಮಿಯು ಬಹಳ ಕಷ್ಟ, ದುರ್ಲಭವಾದಂಥದ್ದು. ಬಹಳ ಜನರ ಜಾತಕವನ್ನು ನೋಡಿದಾಗ ಜೀವನ ಪರ್ಯಂತ ಕಷ್ಟಪಟ್ಟರೂ ಕೂಡ ಒಂದು 30-40 ಸೈಟಲ್ಲಿ ಒಂದು ಮನೆ ಕಟ್ಕೊಳ್ಳಿಕ್ಕಾಗೋದಿಲ್ಲ. ಸಿಟಿಯಲ್ಲಿ ಬಿಡಿ, ಬೆಂಗಳೂರಲ್ಲಿ ಬಿಡಿ, ಎಲ್ಲೋ ಒಂದು ಕಡೆಗೆ ಊರಲ್ಲೋ ಮೂಲೆಯಲ್ಲೋ ಒಂದು ಜಾಗ ಭೂಮಿ ಖರೀದಿ ಮಾಡೋದು ಬಹಳ ಕಷ್ಟ, ದುರ್ಲಭ. ಯಾಕಂದರೆ ಇವತ್ತಿನ ಇನ್ಫ್ಲೇಷನ್ ರೇಟು, ಹಣಕಾಸಿನ ಮಟ್ಟ ಅಷ್ಟು ಖರ್ಚು ಜಾಸ್ತಿ ಆಗಿಬಿಟ್ಟಿದೆ, ದುಡಿಮೆ ಕಡಿಮೆ ಇರೋದ್ರಿಂದ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಭೂಮಿಯನ್ನು ಚೆನ್ನಾಗಿ ಬೆಳೆಸ್ಕೊಳ್ಳಿ. ಯಾರೇ ಕೈ ಬಿಟ್ಟರೂ ಕೂಡ ಈ ವರ್ಷದಲ್ಲಿ ನಿಮ್ಮ ಕೈ ಬಿಡದೇ ಇರುವಂಥದ್ದು ಯಾವುದಪ್ಪ? 1ನೇದು ಭೂಮಿ, 2ನೇದು ಕೃಷಿ, ಮತ್ತು ಸ್ಥಾನದಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡ್ರೆ ನಿಮ್ಮನ್ನು ಯಾರೂ ಅಲ್ಲಾಡಿಸ್ಲಿಕ್ಕಾಗೋದಿಲ್ಲ. ಈ ತಿಂಗಳಲ್ಲಿ ಯಾರೇ ಅಲ್ಲಾಡಿಸೋದು ಕೂಡ ಅವರೇ ಹೋಗಿಬಿಡ್ತಾರೆ. ನಿಮ್ಮ ಸ್ಥಾನದಲ್ಲಿ ನೀವು ಗಟ್ಟಿಯಾಗಿದ್ದರೆ ಆ ಸ್ಥಾನಮಾನಗಳು ಭದ್ರವಾಗ್ತದೆ ಅಂತೇಳಿ ಹೇಳಬಹುದು. ಮತ್ತು ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಸಣ್ಣ ಪುಟ್ಟ ಸ್ವಲ್ಪ ಕಿರಿಕಿರಿ ಬರಬಹುದೇನೋ, ನಿಮಗೆ ಸ್ವಲ್ಪ ಮೂಳೆ ನೋವು ಬರುವಂಥದ್ದು, ಟೆನ್ಷನ್ ಆಗುವಂಥದ್ದು, ಇದಕ್ಕಿದ್ದ ಹಾಗೆ ಯಾಕೋ ಸ್ವಲ್ಪ ಸುಸ್ತಾಗುವಂಥದ್ದು, ಹೀಗೆಲ್ಲ ಆಗಬಹುದು.
ಮತ್ತು ಕಣ್ಣುರಿ ಬರುವಂಥದ್ದು, ಬಾಯಿ ಹುಣ್ಣಾಗುವಂಥದ್ದು ಇದೆಲ್ಲ ಆಗ್ಬೋದು. ಇದಕ್ಕೆಲ್ಲ ಸಣ್ಣ ಪುಟ್ಟ ಚಿಕಿತ್ಸೆಗಳನ್ನೆಲ್ಲ ಮಾಡಿಕೊಳ್ಳಿ. ಸ್ವಲ್ಪ ಚಿಕಿತ್ಸೆಗಳಾದರೆ ಸಾಕು, ಅಂತಹ ಮೇಜರೇನೋ ಮಾಡಿಕೊಳ್ಳಿ ಅಂತೇಳಿ ಹೇಳುವುದಿಲ್ಲ. ಇನ್ನು ಬೇರೆದೆಲ್ಲ ಭಗವಂತನು ನಡೆಸ್ತಾನೆ. ಈ ತಿಂಗಳಲ್ಲಿ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತಂದರೆ ಒಂದು ರಾಮನವಮಿ ಇದೆ, ವಿಶೇಷವಾಗಿ 6ನೇ ತಾರೀಕಿಗೆ ಭಾನುವಾರ ಇದೆ. ಆದಷ್ಟು ರಾಮರ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ನಮಸ್ಕಾರಗಳನ್ನು ಮಾಡಿ ಮತ್ತು ಸುಬ್ರಹ್ಮಣ್ಯನ ಆರಾಧನೆ ವಿಶೇಷವಾಗಿ ಮಾಡಿ. ಸುಬ್ರಹ್ಮಣ್ಯನ ಆರಾಧನೆ ಬಹಳ ಮುಖ್ಯವಾಗಿ ಆಗ್ತದೆ, ಈ ತಿಂಗಳಲ್ಲಿ ಒಳ್ಳೆಯದನ್ನು ಕೊಡುತ್ತದೆ. ಇದಿಷ್ಟು. ಇನ್ನು ನಕ್ಷತ್ರ ಪರಿಹಾರಗಳೇನಿದೆ ನಾವು ಗಮನಿಸ್ತಾ ಹೋದರೆ ಒಂದು 9ನೇ ತಾರೀಕು ಪ್ರಶಸ್ತವಾಗಿದೆ, ಇನ್ನು 16ನೇ ತಾರೀಕು ಪ್ರಶಸ್ತವಾಗಿದೆ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ. ನಕ್ಷತ್ರ ಪರಿಹಾರಗಳು ಅಶ್ವಿನಿ ನಕ್ಷತ್ರ ಎಷ್ಟು ಸಾಧ್ಯ ಆಗುತ್ತೆ ನೋಡಿ, ನೀವು ಶನೇಶ್ವರನ್ನೇ ಪ್ರಾರ್ಥನೆ ಮಾಡಿ. 7.5 ಶನಿ ಬಂದಿದ್ದು ಅಶ್ವಿನಿ ನಕ್ಷತ್ರದವರು ಪ್ರತಿನಿತ್ಯವೂ ಶನೇಶ್ವರಾಯ ನಮಃ ಶನೇಶ್ವರಾಯ ನಮಃ ಅಂತೇಳಿ ಶನೇಶ್ವರನ ಆರಾಧನೆ ಮಾಡಿ. ಇನ್ನು ಭರಣಿ ನಕ್ಷತ್ರ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಭೂಮಿ ಮುಟ್ಟಿ ನಮಸ್ಕಾರ ಮಾಡಿ. ಚಿತ್ರಾ ಪೂರ್ಣಿಮೆ, ಚಿತ್ತಾ ನಕ್ಷತ್ರದಲ್ಲಿ ಹುಣ್ಣಿಮೆ ಬಂದಿದ್ದು, ಅದು ಬಹಳ ವಿಶೇಷವಾದಂಥದ್ದು. ಹಾಗಾಗಿ ಭೂಮಿ ವ್ಯಾಪಾರ ವ್ಯವಹಾರ ಮಾಡೋವರಿಗೆ ಬಹಳ ಒಳ್ಳೆಯದು ನೋಡಿ. ಚಿತ್ರಾ ಪೂರ್ಣಿಮೆ ಹೇಳುವಂಥದ್ದು. 12ನೇ ತಾರೀಕು ಸಣ್ಣದಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ, ಮರ್ಯಾದೆ ಇದ್ದ ಹಾಗೆ. ಭರಣಿ ನಕ್ಷತ್ರ. ಇನ್ನು ಕೃತಿಕಾ ನಕ್ಷತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶ್ರೀರಾಮ ಜಯ ರಾಮ ಜಯ ಜಯ ರಾಮ 6ನೇ ತಾರೀಕಿಗೆ ಮರ್ಯಾದೆ ಮಾಡಿ. ರಾಮನಾಮ ಸ್ಮರಣೆ ಶುಭವಾಗಲಿ. ವಿಶೇಷವಾಗಿ ರಾಮನವಮಿ ಇದು ಗುಪ್ತ ನವರಾತ್ರಿ ಅಂತ ಕರೀತಾರೆ. ಹಾಗಾಗಿ ಆ ಜಗನ್ಮಾತೆಯು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಶುಭವನ್ನು ಉಂಟು ಮಾಡಲಿ. ಅದರ ಜೊತೆಯಲ್ಲಿ ಶ್ರೀರಾಮಚಂದ್ರನು ಎಲ್ಲರಿಗೂ ಕೂಡ ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.